ನಾಗಮಂಗಲ ಕೋಮು ದಳ್ಳೂರಿ ಮಾಸುವ ಮುನ್ನವೇ ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ತಲೆ ಎತ್ತಿದ್ದಾರೆ. ವಿದೇಶಿ ವ್ಯಾಮೋಹದಲ್ಲಿ ಅನ್ಯ ದೇಶದ ಧ್ವಜವನ್ನ ಹಾರಿಸಿ ಉದ್ದಟತನವನ್ನ ಬರೆದಿದ್ದಾರೆ. ಎಲ್ಲಿ ಆಗಿದ್ದು ಇದು ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬ, ನಡು ರಸ್ತೆಯಲ್ಲೇ ಪ್ಯಾಲೆಸ್ಟೈನ್ ಧ್ವಜ ಹಿಡಿದು ಹೇಗೆ ನುಗ್ತಿದ್ದಾರೆ ನೋಡಿ. ಬೈಕಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಅಂದ ಹಾಗೆ ಇದು ಯಾವುದೋ ಪ್ಯಾಲೆಸ್ಟೈನ್ ಅಲ್ಲ, ನಮ್ಮ ಚಿಕ್ಕಮಗಳೂರು. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ಯುವಕರ ಹುಚ್ಚಾಟ. ಚಿಕ್ಕಮಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ಬರು ಯುವಕರು ಬೈಕ್ಗೆ ಪ್ಯಾಲೆಸ್ಟೈನ್ ಧ್ವಜ ಕಟ್ಟಿಕೊಂಡು ಸಂಚರಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಚಿಕ್ಕಮಗಳೂರು ನಗರ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿದ್ರು. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಇಸ್ರೇಲ್ ಪರ ನಿಂತಿದೆ. ಆದರೆ ಈ ಚಿಕ್ಕಮಗಳೂರಿನ ಕೆಲ ಯುವಕರ ನಡೆ ಭಾರತ ನಿಲುವಿಗೆ ವಿರುದ್ಧವಾಗಿದೆ. ಇಂಥ ಮನಸ್ಥಿತಿಯ ಯುವಕರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಾಗಮಂಗಲ ಕೋಮು ದಳ್ಳೂರಿ ಮಾಸುವ ಮುನ್ನವೇ ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ತಲೆ ಎತ್ತಿದ್ದಾರೆ. ವಿದೇಶಿ ವ್ಯಾಮೋಹದಲ್ಲಿ ಅನ್ಯ ದೇಶದ ಧ್ವಜವನ್ನ ಹಾರಿಸಿ ಉದ್ದಟತನವನ್ನ ಬರೆದಿದ್ದಾರೆ. ಎಲ್ಲಿ ಆಗಿದ್ದು ಇದು ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬ, ನಡು ರಸ್ತೆಯಲ್ಲೇ ಪ್ಯಾಲೆಸ್ಟೈನ್ ಧ್ವಜ ಹಿಡಿದು ಹೇಗೆ ನುಗ್ತಿದ್ದಾರೆ ನೋಡಿ. ಬೈಕಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಅಂದ ಹಾಗೆ ಇದು ಯಾವುದೋ ಪ್ಯಾಲೆಸ್ಟೈನ್ ಅಲ್ಲ, ನಮ್ಮ ಚಿಕ್ಕಮಗಳೂರು. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ಯುವಕರ ಹುಚ್ಚಾಟ. ಚಿಕ್ಕಮಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ಬರು ಯುವಕರು ಬೈಕ್ಗೆ ಪ್ಯಾಲೆಸ್ಟೈನ್ ಧ್ವಜ ಕಟ್ಟಿಕೊಂಡು ಸಂಚರಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಚಿಕ್ಕಮಗಳೂರು ನಗರ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿದ್ರು. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಇಸ್ರೇಲ್ ಪರ ನಿಂತಿದೆ. ಆದರೆ ಈ ಚಿಕ್ಕಮಗಳೂರಿನ ಕೆಲ ಯುವಕರ ನಡೆ ಭಾರತ ನಿಲುವಿಗೆ ವಿರುದ್ಧವಾಗಿದೆ. ಇಂಥ ಮನಸ್ಥಿತಿಯ ಯುವಕರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಾಗಮಂಗಲ ಕೋಮು ದಳ್ಳೂರಿ ಮಾಸುವ ಮುನ್ನವೇ ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ತಲೆ ಎತ್ತಿದ್ದಾರೆ. ವಿದೇಶಿ ವ್ಯಾಮೋಹದಲ್ಲಿ ಅನ್ಯ ದೇಶದ ಧ್ವಜವನ್ನ ಹಾರಿಸಿ ಉದ್ದಟತನವನ್ನ ಬರೆದಿದ್ದಾರೆ. ಎಲ್ಲಿ ಆಗಿದ್ದು ಇದು ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬ, ನಡು ರಸ್ತೆಯಲ್ಲೇ ಪ್ಯಾಲೆಸ್ಟೈನ್ ಧ್ವಜ ಹಿಡಿದು ಹೇಗೆ ನುಗ್ತಿದ್ದಾರೆ ನೋಡಿ. ಬೈಕಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಅಂದ ಹಾಗೆ ಇದು ಯಾವುದೋ ಪ್ಯಾಲೆಸ್ಟೈನ್ ಅಲ್ಲ, ನಮ್ಮ ಚಿಕ್ಕಮಗಳೂರು. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ಯುವಕರ ಹುಚ್ಚಾಟ. ಚಿಕ್ಕಮಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ಬರು ಯುವಕರು ಬೈಕ್ಗೆ ಪ್ಯಾಲೆಸ್ಟೈನ್ ಧ್ವಜ ಕಟ್ಟಿಕೊಂಡು ಸಂಚರಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಚಿಕ್ಕಮಗಳೂರು ನಗರ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿದ್ರು. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಇಸ್ರೇಲ್ ಪರ ನಿಂತಿದೆ. ಆದರೆ ಈ ಚಿಕ್ಕಮಗಳೂರಿನ ಕೆಲ ಯುವಕರ ನಡೆ ಭಾರತ ನಿಲುವಿಗೆ ವಿರುದ್ಧವಾಗಿದೆ. ಇಂಥ ಮನಸ್ಥಿತಿಯ ಯುವಕರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.
ನಾಗಮಂಗಲ ಕೋಮು ದಳ್ಳೂರಿ ಮಾಸುವ ಮುನ್ನವೇ ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ತಲೆ ಎತ್ತಿದ್ದಾರೆ. ವಿದೇಶಿ ವ್ಯಾಮೋಹದಲ್ಲಿ ಅನ್ಯ ದೇಶದ ಧ್ವಜವನ್ನ ಹಾರಿಸಿ ಉದ್ದಟತನವನ್ನ ಬರೆದಿದ್ದಾರೆ. ಎಲ್ಲಿ ಆಗಿದ್ದು ಇದು ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬ, ನಡು ರಸ್ತೆಯಲ್ಲೇ ಪ್ಯಾಲೆಸ್ಟೈನ್ ಧ್ವಜ ಹಿಡಿದು ಹೇಗೆ ನುಗ್ತಿದ್ದಾರೆ ನೋಡಿ. ಬೈಕಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಅಂದ ಹಾಗೆ ಇದು ಯಾವುದೋ ಪ್ಯಾಲೆಸ್ಟೈನ್ ಅಲ್ಲ, ನಮ್ಮ ಚಿಕ್ಕಮಗಳೂರು. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ಯುವಕರ ಹುಚ್ಚಾಟ. ಚಿಕ್ಕಮಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ಬರು ಯುವಕರು ಬೈಕ್ಗೆ ಪ್ಯಾಲೆಸ್ಟೈನ್ ಧ್ವಜ ಕಟ್ಟಿಕೊಂಡು ಸಂಚರಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಚಿಕ್ಕಮಗಳೂರು ನಗರ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿದ್ರು. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಇಸ್ರೇಲ್ ಪರ ನಿಂತಿದೆ. ಆದರೆ ಈ ಚಿಕ್ಕಮಗಳೂರಿನ ಕೆಲ ಯುವಕರ ನಡೆ ಭಾರತದ ನಿಲುವಿಗೆ ವಿರುದ್ಧವಾಗಿದೆ. ಇಂಥ ಮನಸ್ಥಿತಿಯ ಯುವಕರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಾಗಮಂಗಲ ಕೋಮು ದಳ್ಳೂರಿ ಮಾಸುವ ಮುನ್ನವೇ ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ತಲೆ ಎತ್ತಿದ್ದಾರೆ. ವಿದೇಶಿ ವ್ಯಾಮೋಹದಲ್ಲಿ ಅನ್ಯ ದೇಶದ ಧ್ವಜವನ್ನ ಹಾರಿಸಿ ಉದ್ದಟತನವನ್ನ ಬರೆದಿದ್ದಾರೆ. ಎಲ್ಲಿ ಆಗಿದ್ದು ಇದು ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬ, ನಡು ರಸ್ತೆಯಲ್ಲೇ ಪ್ಯಾಲೆಸ್ಟೈನ್ ಧ್ವಜ ಹಿಡಿದು ಹೇಗೆ ನುಗ್ತಿದ್ದಾರೆ ನೋಡಿ. ಬೈಕಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಅಂದ ಹಾಗೆ ಇದು ಯಾವುದೋ ಪ್ಯಾಲೆಸ್ಟೈನ್ ಅಲ್ಲ, ನಮ್ಮ ಚಿಕ್ಕಮಗಳೂರು. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ಯುವಕರ ಹುಚ್ಚಾಟ. ಚಿಕ್ಕಮಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ಬರು ಯುವಕರು ಬೈಕ್ಗೆ ಪ್ಯಾಲೆಸ್ಟೈನ್ ಧ್ವಜ ಕಟ್ಟಿಕೊಂಡು ಸಂಚರಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಚಿಕ್ಕಮಗಳೂರು ನಗರ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿದ್ರು. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಇಸ್ರೇಲ್ ಪರ ನಿಂತಿದೆ. ಆದರೆ ಈ ಚಿಕ್ಕಮಗಳೂರಿನ ಕೆಲ ಯುವಕರ ನಡೆ ಭಾರತದ ನಿಲುವಿಗೆ ವಿರುದ್ಧವಾಗಿದೆ. ಇಂಥ ಮನಸ್ಥಿತಿಯ ಯುವಕರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಾಗಮಂಗಲ ಕೋಮು ದಳ್ಳೂರಿ ಮಾಸುವ ಮುನ್ನವೇ ಚಿಕ್ಕಮಗಳೂರಲ್ಲಿ ದೇಶದ್ರೋಹಿಗಳು ತಲೆ ಎತ್ತಿದ್ದಾರೆ. ವಿದೇಶಿ ವ್ಯಾಮೋಹದಲ್ಲಿ ಅನ್ಯ ದೇಶದ ಧ್ವಜವನ್ನ ಹಾರಿಸಿ ಉದ್ದಟತನವನ್ನ ಬರೆದಿದ್ದಾರೆ. ಎಲ್ಲಿ ಆಗಿದ್ದು ಇದು ಅಂತೀರಾ? ಈ ವರದಿ ನೋಡಿ. ಅಬ್ಬಬ್ಬ, ನಡು ರಸ್ತೆಯಲ್ಲೇ ಪ್ಯಾಲೆಸ್ಟೈನ್ ಧ್ವಜ ಹಿಡಿದು ಹೇಗೆ ನುಗ್ತಿದ್ದಾರೆ ನೋಡಿ. ಬೈಕಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿಕೊಂಡು ಹೇಗೆ ಹೋಗ್ತಿದ್ದಾರೆ ನೋಡಿ. ಅಂದ ಹಾಗೆ ಇದು ಯಾವುದೋ ಪ್ಯಾಲೆಸ್ಟೈನ್ ಅಲ್ಲ, ನಮ್ಮ ಚಿಕ್ಕಮಗಳೂರು. ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ಯುವಕರ ಹುಚ್ಚಾಟ. ಚಿಕ್ಕಮಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಬ್ಬರು ಯುವಕರು ಬೈಕ್ಗೆ ಪ್ಯಾಲೆಸ್ಟೈನ್ ಧ್ವಜ ಕಟ್ಟಿಕೊಂಡು ಸಂಚರಿಸಿದ್ದಾರೆ. ಇದು ಹಿಂದೂ ಸಂಘಟನೆಗಳನ್ನ ಕೆರಳಿಸಿದೆ. ಚಿಕ್ಕಮಗಳೂರು ನಗರ ಠಾಣೆ ಮುಂದೆ 30ಕ್ಕೂ ಹೆಚ್ಚು ಕಾರ್ಯಕರ್ತರು ಜಮಾಯಿಸಿದ್ರು. ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಭಾರತ ಸ್ಪಷ್ಟ ನಿಲುವು ತೆಗೆದುಕೊಂಡಿದೆ. ಇಸ್ರೇಲ್ ಪರ ನಿಂತಿದೆ. ಆದರೆ ಈ ಚಿಕ್ಕಮಗಳೂರಿನ ಕೆಲ ಯುವಕರ ನಡೆ ಭಾರತದ ನಿಲುವಿಗೆ ವಿರುದ್ಧವಾಗಿದೆ. ಇಂಥ ಮನಸ್ಥಿತಿಯ ಯುವಕರಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ ಆ ದೇವರೇ ಬಲ್ಲ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.